ಸೂಪರ್ ಟೇಸ್ಟ್ ಭಾಳ ಚೆನ್ನಾಗೈತಿ. ಥ್ಯಾಂಕ್ ಯು. ಈ ರೀತಿಯಾಗಿ ರಾಗಿ ರೊಟ್ಟಿನ ಮಾಡಿಕೊಟ್ರೆ ಯಾರು ತಾನೇ ಇಷ್ಟಪಡಲ್ಲ. ಬನ್ನಿ ಹಾಗಿದ್ರೆ ಇವತ್ತು ನಾವು ರಾಗಿ ರೊಟ್ಟಿನ ರೆಡಿ ಮಾಡೋಣ. ಸ್ವಲ್ಪ ಕುದಿ ಬಂದಮೇಲೆ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಸ್ವಲ್ಪನೇ ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಅದನ್ನು ಚೆನ್ನಾಗಿ ಕಲಿಸ್ಬೇಕಾಗ್ತದೆ. ಹೌದು, ನಾನು ಇದೇ ರೀತಿಯೇ ನಮ್ಮ ಮನೆಯಲ್ಲಿ ರಾಗಿ ಹಿಟ್ಟು ಬಳಸ್ಕೊಂಡು ರಾಗಿ ರೊಟ್ಟಿ ಆಗಿರಲಿ ಅಥವಾ ಜೋಳದ ರೊಟ್ಟಿ ಆಗಿರಲಿ ಮೆಕ್ಕೆಜೋಳದ ರೊಟ್ಟಿ ಆಗಿರಲಿ ಇದೇ ರೀತಿಯಲ್ಲಿ ನಾನು ಮಾಡೋದು. ಈ ರೀತಿಯಾಗಿ ಕಲಿಸ್ಬಿಟ್ಟು ಅದು ಆರಕ್ಕೆ ಇಡಬೇಕು. ಅದು ಆರಿದ್ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಪಾತ್ರೆಗೆ ಅದನ್ನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪನೇ ಒಣ ಹಿಟ್ಟನ್ನು ಹಾಕ್ಕೊಳ್ಬೇಕಾಗ್ತದೆ. ನಾನು ಅದೇ ರೀತಿಯೇ ಮಾಡ್ತೀನಿ. ಒಣ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ, ಯಾಕಂದರೆ ಜಿಗಿ ಜಾಸ್ತಿ ಆಗಿಬಿಟ್ಟಿರುತ್ತೆ, ನಾವು ಬಿಸಿನೀರಲ್ಲಿ ಕಲಸಿರ್ತೇವಲ್ಲ, ಹಾಗೆ ಜಿಗಿ ಜಾಸ್ತಿ ಆಗಿರುತ್ತೆ, ನಮಗೆ ಉದ್ದೋದಕ್ಕೆ ಕಷ್ಟ ಆಗ್ಬೋದು. ಸ್ವಲ್ಪ ಒಣ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ನಾವು ಈ ರೀತಿಯಾಗಿ ಕಲಿಸ್ಕೊಳ್ಬೇಕಾಗ್ತದೆ. ನಿಧಾನವಾಗಿ ಪ್ರೆಷರಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ತುಂಬಾ ಮೃದುವಾಗಿ ತುಂಬಾ ಉದ್ದೋದಕ್ಕೆ ಒಂಥರ ಹದ ಬರುತ್ತೆ ಅಂತಾರಲ್ಲ, ಈ ರೀತಿಯಾಗಿ ಹದ ಬರುತ್ತೆ. ಈಗ ನಾವೇನು ಮಾಡಬೇಕು ಅಂತ ಹೇಳಿದರೆ, ನಾವು ಮಾಡೋದು ಹೇಗೆ ಅಂತಂದರೆ, ಸೊ ಈ ರೀತಿಯಾಗಿ ಉಂಡೆನ ಮಾಡಿಕೊಂಡು ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ತೀನಿ. ಒಂದೇ ಮೆಜರ್ಮೆಂಟಲ್ಲಿ ನನಗೆ ರೊಟ್ಟಿ ಬೇಕು ಅಂತ ಹೇಳಿ, ಒಂದು ದಪ್ಪ ಆಗುತ್ತೆ, ತೆಳುವಾಗುತ್ತೆ, ಆ ರೀತಿ ಎಲ್ಲ ನಮ್ಮ ಮನೆಯಲ್ಲಿ ಒಂದು ಮೀಡಿಯಮಲ್ಲೇ ತಿಂತಾರೆ. ಸೊ ಹಾಗಾಗಿ ನಾನು ಇದೇ ಒಂದು ಮೀಡಿಯಮ್ ಸೈಜಲ್ಲಿ ಉಳ್ಳೆಗಳನ್ನ ಮಾಡಿಟ್ಕೊಳ್ತೀನಿ. ಅಂದರೆ ನನಗೆ ಇನ್ನು ಎಷ್ಟು ಮಾಡಬೇಕು ಅನ್ನೋದಕ್ಕಿಂತ ಇಷ್ಟು ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಿರ್ತೀನಿ. ಸೊ ಈ ರೀತಿಯಾಗಿ ನಾವು ನಾರ್ಮಲಾಗಿ ಯಾವ ರೀತಿಯಾಗಿ ಜೋಳದ ರೊಟ್ಟಿನ ನಾವು ಉದ್ಕೊಳ್ತೀವಲ್ಲ ಅದೇ ರೀತಿಯೇ ಉದ್ಕೊಳ್ಬೇಕು. ಇಲ್ಲಿ ನಾನು ಜೋಳದ ರೊಟ್ಟಿ ಥರನೇ ಮಾಡೋದ್ರಿಂದ ನಾನು ಜೋಳದ ರೊಟ್ಟಿನ ಯಾವ ರೀತಿಯಾಗಿ ಜೀಟನ್ನ ಹಾಕ್ಕೊಂಡು ಅದನ್ನು ಯಾವ ರೀತಿಯಾಗಿ ಉದ್ಕೊಂಡು ಮಾಡ್ತಾರಲ್ಲ ಆ ರೀತಿಯಾಗಿ ನಾನು ಈ ಒಂದು ರಾಗಿ ರೊಟ್ಟಿನೂ ಕೂಡ ಅದೇ ರೀತಿ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ. ಸೊ ಈ ಕಡೆ ತವಿನ ಅಂದರೆ ಹಂಚನ ಕಾಯಕ್ಕಿಟ್ಟಿದ್ದೆ, ಅದು ಆಲ್ರೆಡಿ ಕಾದಾಗಿತ್ತು, ಹಾಗಾಗಿ ನಾನು ರೊಟ್ಟಿನ ಮಾಡಿ ಹಾಕಿದೆ. ಉತ್ತರ ಕರ್ನಾಟಕ ಸೈಡಲ್ಲಿ ಎಂಥ ಬೇಕಾದರೂ ರೊಟ್ಟಿನ ಬಡಿಯೋದಕ್ಕೆ ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅವರ ದಿನಂಪ್ರತಿ ಕಾಯಕದಲ್ಲಿ ಅಥವಾ ಊಟದಲ್ಲಿ ಅದೊಂದು ಕೆಲಸ ಆಗಿರುತ್ತೆ. ರೊಟ್ಟಿಗಿಲ್ಲ ಅಂತಂದರೆ ನಮಗೆ ತಿನ್ನೋಕೆ ಮನಸ್ಸೇ ಬರಲ್ಲ ಊಟನ. ಹಾಗಾಗಿ ನಾವು ರೊಟ್ಟಿನ ಯಾವುದಾದ್ರೂ ಆಗಿರಲಿ, ಜೋಳದ್ದು, ಗೋಧಿದು ಅಥವಾ ಮೆಕ್ಕೆಜೋಳದ್ದು ಅಥವಾ ರಾಗಿದು ಈ ರೀತಿಯಾಗಿ ಮಾಡ್ಕೊಳ್ಳೋದು ನಮ್ಮ ಕಡೆ ತುಂಬಾ ಸಾಮಾನ್ಯ ಅಂತಲೇ ಹೇಳ್ಬೋದು. ನಾನು ಕೂಡ ಇವತ್ತು ಸಾಯಂಕಾಲ ಆಗಿದೆ, ಸಾಯಂಕಾಲದ ಬ್ಲಾಗ್ ಇದು. ಅಡುಗೆ ಮಾಡೋದು ನಂದು ಈ ರೀತಿಯಾಗಿ ನೀಟಾಗಿ. ನಮಗೆ ಸ್ವಲ್ಪ ಶಕ್ಕಿ ಥರ ಬೇಕು ರೊಟ್ಟಿ ಅನ್ನೋದಾದರೆ ನಾವು ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ, ಶಕ್ಕಿ ಥರ ಬರುತ್ತೆ. ಇಲ್ಲ ನಮಗೆ ಮೆತ್ತಗೆ ಬೇಕು ಅಂತ ಹೇಳಿದ್ರೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಗ ಹೊಳಿಸಿ ಹಾಕಿ ಹಸಿ ಎಲ್ಲ ಇದು ಮಾಡಿಬಿಟ್ಟು ನಾವು ರೊಟ್ಟಿನ ತಿರುವಿ ಹಾಕಿದಾಗ ಮೆತ್ತಗೆ ರೊಟ್ಟಿ ಬರುತ್ತೆ. ನಾನು ರೊಟ್ಟಿ ಮಾಡೋದು ಇದೇ ಥರನೇ, ಯಾಕಂದರೆ ನಾನು ಪೆಂಡಿಂಗ್ ಇಡಲ್ಲ. ನೋಡಿ ಈ ರೀತಿಯಾಗಿ ರೊಟ್ಟಿನ ಮಾಡಿ ನಮ್ಮ ಅತ್ತೆಗೆ ಊಟ ಕೊಡ್ತಾ ಇದ್ದೀನಿ. ಟೇಸ್ಟ್ ಭಾಳ ಚೆನ್ನಾಗೈತಿ. ಥ್ಯಾಂಕ್ ಯು.